ಎಲ್ಲರಿಗೂ ನಮಸ್ಕಾರ. ತಮ್ಮ 3ನೇ ವಯಸ್ಸಿನಲ್ಲಿಯೇ ಸಂಗೀತಾಭ್ಯಾಸ ಮಾಡಿ 20 ವರ್ಷ ತುಂಬುವುದರೊಳಗಾಗಿ ಸಂಗೀತ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿರ್ತಕ್ಕಂಥ ಗಾಯಕಿ ಯಾರಾದರೂ ಇದ್ದರೆ ಅದು ನಮ್ಮ ಜಾನಕಮ್ಮ. ಭಾರತ ಕೋಗಿಲೆ ಎಂದೇ ಖ್ಯಾತರಾದವರು ಸುಮಾರು 20 ಭಾಷೆಗಳಲ್ಲಿ 48,000ಕ್ಕಿಂತ ಹೆಚ್ಚು ಹಾಡು ಹಾಡಿದ ಏಕೈಕ ಗಾಯಕಿ ಎಂದರೆ ಅದು ನಮ್ಮ ಜಾನಕಮ್ಮ. ಆ ತಾಯಿ ಇವತ್ತು ನಮ್ಮ ನಗಲಿ ಹೋಗಿದ್ದಾರೆ ಅಂತಂದ್ರೆ ನಮಗೆ ಕಲಾಸಕ್ತರಿಗೆ ಹೆಂಗಾಗೈತಪ್ಪ ಅಂದ್ರೆ ಬರಸಿಡಲು ಬಡದು. ನಾವೀಗ ಅಲ್ಲಿ ಸುನಾಮಿ ಬಂದಂತೀವಲ್ಲ, ಆ ಥರ ನಮ್ಮ ಭಾರತ ದೇಶದ ಎಲ್ಲ ಕಲಾವಿದರಿಗೂ ಬರಸಿಡಲು ಬಡದಂತಾಗಿದೆ. ನಮ್ಮ ಬಾಲ್ಯದಲ್ಲಿ ಸುಮಾರು 1969, 70, 75ರಲ್ಲಿ ಎಸ್ ಜಾನಕಿ ಅವರು, SP ಬಾಲಸುಬ್ರಹ್ಮಣ್ಯಂ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, PB ಶ್ರೀನಿವಾಸ್ ಅವರ ಹಾಡುಗಳಂತಂದರೆ ಹೇಳಬೇಕಾಗಿಲ್ಲ. ಇಷ್ಟೊಂದು ಮಧುರವಾಗಿ ಹಾಡ್ತಿದ್ರಪ್ಪ ಅಂದ್ರೆ, ಒಂದು ಭಾವಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಮೆಲೋಡಿ ಹಾಡುಗಳನ್ನಿರ್ಬೋದು, ಮಧುರವಾಗಿ ಹಾಡುವಂತಹ ಗಾಯಕಿ ನಮ್ಮ ಎಸ್ ಜಾನಕಿ. ಅವರ ಧ್ವನಿ ಹೆಂಗಿತ್ತಪ್ಪ ಅಂದ್ರೆ, ಅವರು ಧ್ವನಿಯನ್ನ ತಾವು ರೂಢಿಸಿಕೊಂಡಿಲ್ಲ, ಭಗವಂತನೇ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅದು. ಅಂಥ ಒಂದು ಗಾಯಕಿನ ನಾವೆಲ್ಲರೂ ಕಳೆದುಕೊಂಡು ಇವತ್ತು ಬಹಳ ದುಃಖಿತರಾಗಿವೆ. ಭಾರತ ದೇಶದ ಕಲಾಸಕ್ತರಿಗೆ ಇದೊಂದು ಕರಾಳ ದಿನವೆಂದರೆ ತಪ್ಪಾಗಲಿಕ್ಕಿಲ್ಲ. ನೀವು ಸಾಕಷ್ಟು ಹಾಡುಗಳನ್ನು ಕೇಳಿರ್ತೀರಿ, ಬೇರೆ ಬೇರೆ ಗಾಯಕರು ಹಾಡಿರ್ಬೋದು, ಗಾಯಕರನ್ನ ಅನುಸರಿಸಿ ಹಾಡಿರ್ಬೋದು, ಅವರಂತೆ ಧ್ವನಿಯನ್ನು ಮಾಡಿ ಹಾಡಿರ್ಬೋದು. ನೀವು ನೋಡಿರ್ಬೇಕಾರ ಜಾನಕಮ್ಮನವರು ಚಿಕ್ಕಂದಿನಿಂದ ಯಾವ ಧ್ವನಿ ಇತ್ತೋ ಸುಮಾರು 6 ದಶಕಗಳಿಂದ ಅದೇ ಧ್ವನಿಯನ್ನು ಅವರು ರೂಢಿಸಿಕೊಂಡು ಬಂದರು. ಇವತ್ತೊಂದು ಸಣ್ಣ ಮಕ್ಕಳ ಪಾತ್ರ ಬಂದಾಗ ಅವರು ಹಾಡುವಂಥ ಹಾಡುಗಳನ್ನು ಸಣ್ಣ ಮಕ್ಕಳ ಧ್ವನಿಯಲ್ಲಿ ಹಾಡಿದಂಥ ಏಕೈಕ ಗಾಯಕಿ ಅಂದರೆ ನಮ್ಮ ಜಾನಕಮ್ಮ. ನೀವು ಹಲವಾರು ಹಾಡುಗಳನ್ನು ಕೇಳಿವಿ. 48,000 ಅಂದರೆ ಅಷ್ಟು ಹಾಡೋದಂದರೆ ಖಂಡಿತ ಯಾರಿಗೂ ಸಾಧ್ಯ ಇಲ್ಲ. ಈಗ ಅವರು ಸುಮಾರು 10 ವರ್ಷಗಳಿಂದ ತಮ್ಮ ಹಾಡುಗಾರಿಕೆಯನ್ನು ನಿಲ್ಲಿಸಿದ್ದಾರೆ. ಅಲ್ಲೊಂದು ಇಲ್ಲೊಂದು ಸಭೆ ಸಮಾರಂಭಗಳಲ್ಲಿ ಒಂದು ನುಡಿಯೋ ಅಥವಾ 2 ನುಡಿಗಳನ್ನು ಕಲಾವಿದರ ಆಸಕ್ತಿಯ ಮೇರೆಗೆ ಹಾಡಿದ್ದಾರೆ ಹೊರತು ಚಿತ್ರೀಕರಣಕ್ಕೆಂದು ಹಾಡಿದ ಉದ್ದೇಶಗಳಿಲ್ಲ. 10 ವರ್ಷ ಬಿಟ್ಟಾರಂತಂದ್ರೆ ಇನ್ನೂ 10 ವರ್ಷದಲ್ಲಿ ಎಷ್ಟು ಸಾವಿರ ಹಾಡ್ತಿದ್ರೋ ಆ ತಾಯಿ ನಮ್ಗೆ ಗೊತ್ತಿಲ್ಲ. ಅಂಥ ಒಂದು ದಿಗ್ದರ್ಶಕಿ, ಗಾನ ಸರಸ್ವತಿ ಸುಪುತ್ರಿ. ಅಂಥ ಸುಪುತ್ರಿ ಇನ್ನು ಮುಂದೆ ಹುಟ್ಟಿ ಬರಲು ಅಸಾಧ್ಯ. ಸಾವಿರಾರು ಕಲಾವಿದರು ಹುಟ್ಟಿದ್ದಾರೆ ಜಗತ್ತಿನಲ್ಲಿ. ಆ ತಾಯಿ ಸರಸ್ವತಿ ಎಲ್ಲ ಕಲಾವಿದರನ್ನು ಕೈ ಬೀಸಿ ಕರೀತಾರೆ. ಆದರೆ ಕೆಲವೇ ಜನರನ್ನು ಮಾತ್ರ ತನ್ನ ಹತ್ತಿರ ಇಟ್ಕೊಂಡಿರ್ತಾರೆ. ಅದರಲ್ಲಿ ಪ್ರಥಮವಾಗಿ ನಮ್ಮ ಜಾನಕಮ್ಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಒಂದು ಗಾಯಕಿ, ಸರಸ್ವತಿ ಸುಪುತ್ರಿ ಮತ್ತೊಮ್ಮೆ ನಮ್ಮ ದೇಶಕ್ಕೆ ಹುಟ್ಟಿ ಬರಲಿ. ಆ ತಾಯಿಯ ಗಾನ ಮಾಧುರ್ಯವನ್ನು ಕೇಳುವ ಸೌಭಾಗ್ಯವನ್ನು ನಮ್ಮ ದೇಶದ ಎಲ್ಲ ಜನರಿಗೂ ಮತ್ತೊಮ್ಮೆ ಒದಗಿಸಿಕೊಡು ತಾಯಿ ಅಂತ ಆ ಭುವನೇಶ್ವರಿಯಲ್ಲಿ ನಾವೆಲ್ಲರೂ ಬೇಡಿಕೊಳ್ಳೋಣ. ಆದಷ್ಟು ಅವರ ಅಗಲಿಕೆಯನ್ನು ಕಲಾಸಕ್ತರಿಗೆ ಭರಿಸುವ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ನಮಗೆಲ್ಲರಿಗೂ ಶಕ್ತಿ ಕೊಡಲಿ. ಅವರ ಕುಟುಂಬ ವರ್ಗಕ್ಕೂ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಕೊಟ್ಟು ಕಾಪಾಡಲೆಂದು ಮತ್ತೊಮ್ಮೆ ಆ ತಾಯಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಮತ್ತೊಮ್ಮೆ ಹುಟ್ಟಿ ಬಾ ತಾಯಿ ಜಾನಕಮ್ಮ, ನಿನ್ನ ಗಾನಸುದೆಯನ್ನು ಕೇಳುವ ಸೌಭಾಗ್ಯ ನಮ್ಮ ಕಿವಿಗಳಿಗೆ ಸದಾ ಇರಲಿ. ನಿಮ್ಮ ಮಾರ್ಗದರ್ಶನ, ನಿಮ್ಮ ನಡವಳಿಕೆ ದೇಶದ ಎಲ್ಲ ಕಲಾವಿದರಿಗೂ ಅದು ಹೃದಯದಲ್ಲಿ ಯಾವತ್ತೂ ಶಾಶ್ವತವಾಗಿರ್ತಿ ಇರಲಿ. ನಿಮ್ಮ
ಹುಟ್ಟು, ನಿಮ್ಮ ಬದುಕು, ನಿಮ್ಮ ಸಾವು ನಮ್ಮ ಹೃದಯದಲ್ಲಿ ಯಾವತ್ತಿಗೂ ಅಮರವಾಗಿರಲಿ. ಹೋಗಿ ಬಾ ತಾಯಿ, ಹೋಗಿ ಬಾ.